ಈಗ ನೀವು ಇವಾಗ ನೋಡ್ಬೋದು, ನಾನು ಇದು ಹಬೆನಲ್ಲಿಟ್ಟು 10 ನಿಮಿಷಗಳ ಕಾಲ ಬೇಯಿಸಿದ್ದೇನೆ. ಇದು ನೋಡೋಣ ಯಾವ ಥರ ಆಗಿದೆ ಅಂಥೇಳಿ. ನೋಡ್ಬೋದು ನೀವು, ಅದು ಈ ಥರ ಫುಲ್ ಓಪನ್ ಆಗಿಬಿಟ್ಟಿದೆ. ನೋಡ್ಬೋದು ಈ ಥರ ಓಪನ್ ಆಗಿಬಿಟ್ಟಿದೆ. ನಮಗೆ ಇದು ಬಿಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡ್ಬೋದು ನಾನೇನು ಹಾಕಿದ್ದೆಲ್ಲ ಅಷ್ಟು ಓಪನ್ ಆಗಿಬಿಟ್ಟಿದ್ದಾವೆ ಫುಲ್ಲಾಗಿ. ಇದು ನಾವು ಒಂದು ಪೊಸಿಷನ್ ಅಷ್ಟೇ ಇದು ಗ್ರೇವಿಗೆ ನಾವು ಯೂಸ್ ಮಾಡ್ತೀವಿ. ಉಳಿದಿದ್ದು ಮತ್ತು ನಾವು ಎಸೆದು ಬಿಡ್ತೀವಿ, ಅದು ವೇಸ್ಟು. ಇಲ್ಲಿ ನೋಡ್ಬೋದು. ಇವಾಗ ಇದು ಗ್ರೇವಿ ಮಾಡೋಕ್ಕೆ ನಮಗೆ ಮಸಾಲ ತಿಕ್ಕೊಂಡಿದ್ದೀವಿ. ನೋಡ್ಬೋದು, ಫಸ್ಟಿಗೆ ನಾವು ಆಯಿಲನ್ನು ತೊಗೊಂಡಿದ್ದೀವಿ, 1-2 ಸ್ಪೂನ್ ಅಷ್ಟು ಆಯಿಲು. ಇದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ, ಹುಣಸೆ ಹುಳಿ ಬೇಕಾಗುತ್ತೆ, ಜೀರಿಗೆ ಒಂದು ಅರ್ಧ ಚಮಚ, ಕಾಳು ಮೆಣಸು ಒಂದು ಅರ್ಧ ಚಮಚದಕ್ಕಿಂತ ಕಡಿಮೆ, 1/4 ಚಮಚದಕ್ಕಿಂತ ಸ್ವಲ್ಪ, ಒಂದು 10-15 ಕಾಳು ಮೆಣಸು ತೊಗೊಂಡಿದ್ದೀವಿ. ಇದು ಒಗ್ಗರಣೆಗೆ ಅಂಥೇಳಿ ನಾವು ಕರಿಬೇವು ಸೊಪ್ಪು ತೊಗೊಂಡಿದ್ದೀವಿ. ಒಂದು 5-6 ಮೆಂತ್ಯಕಾಳು, ಇದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಅಂದರೆ ನಾವು ಈರುಳ್ಳಿ ತೊಗೊಂಡಿದ್ದೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಗ್ಗರಣೆ ಹಾಕೋಕ್ಕೆ ಬೇಕಾಗುತ್ತೆ ನಮಗೆ. ಮತ್ತಂತಂದರೆ ಇದು ನಮಗೆ ರುಬ್ಕೊಳ್ಳೋಕ್ಕೆ ಕಾಯಿ ತುರಿ ಬೇಕಾಗುತ್ತೆ. ನಾನು ಈ ಥರ ಅರ್ಧ ಹೋಳು ಕಾಯಿ ತುರಿಯನ್ನು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಬಿಡಿಸಿದ್ರೆ ನಮಗೆ ಸ್ವಲ್ಪ ಸಿಗುತ್ತೆ, ಅದಕ್ಕಾಗಿ ನಾನು ಇಷ್ಟು ಮಸಾಲ ಸಾಕಾಗುತ್ತೆ ಅಂತ ನಾನು ಇಷ್ಟೇ ತೊಗೊಂಡಿದ್ದೀನಿ. ಅವೆಲ್ಲ ಬಿಡಿಸಿ ನಿಮಗೆ ತೋರಿಸ್ತೀನಿ. ನೋಡ್ಬೋದು, ಇವಾಗ ನೀವು ನೋಡ್ಬೋದು, ನಾನು ಒಂದೊಂದೇ ತೊಗೊಂಡ್ಬಿಟ್ಟು ಈ ಥರ ನೋಡ್ಬೋದು ನೀವು. ಈ ಥರ ಈ ಸೈಡ್ ಏನೂ ಇಲ್ಲ ನೋಡಿರಿ, ಈ ಥರನೇ ನಾನು ಬಿಡಿಸ್ಕೊಂಡು ಇಟ್ಕೊತೀನಿ. ಇದನ್ನು ಹಾಗೆ ಫುಲ್ ಓಪನ್ ಆಗಿದ್ದಾವೆ. ನಿಮಗೆ 10 ನಿಮಿಷದಾಗೆ ಇದು ಚೆನ್ನಾಗಿ ಓಪನ್ ಆಗಿಬಿಡುತ್ತೆ. ನೋಡ್ಬೋದು, ಈ ಥರನೇ ಬರುತ್ತೆ. ಇದು ಒಂಚೂರು ಈ ಥರ ಮಾಡ್ಕೊಂಡ್ರೆ ಸಾಕು. ನೋಡಿರಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತವೆ. ಬೇಗ ನೀವು ಬಿಡಿಸ್ಬೋದು. ಇದು ಬಿಡಿಸೋದಷ್ಟೇ ಒಂಚೂರು ಕೆಲಸ, ಆಮೇಲೆ ಇದು ನಮಗೆ ಗ್ರೇವಿ ಮಾಡೋಕ್ಕೆ ಒಳ್ಳೆಯದು. ನೋಡಿರಿ, ಈ ಥರ ನಾನು ಅದೇ ಥರನೇ ಬಿಡಿಸ್ಕೊತೀನಿ. ಇದು ನೀವು ನೋಡ್ಬೋದು, ನಾನು ಇದು ಒಂದು ಸ್ವಲ್ಪ ಇದೇ ಥರನೇ ಇದ್ದು ಒಳಗೆ ನಾನು ಇದನ್ನು ಚಾಕು ಸಹಾಯದಿಂದ ಈ ಥರ ಬಿಡಿಸ್ಕೊತೀನಿ. ನೋಡ್ಬೋದು, ಈ ಥರ ಒಳಗಡೆ ಇರ್ತದೆ. ನಾವು ಇದನ್ನು ಈ ಥರ ಮಾಡ್ಕೊಂಡ್ರೆ ಸಾಕು. ಇದು ಒಂದು ಪೊಸಿಷನ್ ಇಟ್ಕೊತೀನಿ, ಇದು ಒಂದು ಪೊಸಿಷನ್ ನಮಗೆ ಬೇಡ. ಸ್ವಲ್ಪ ಇದು ಅಂತಂದರೆ ನಾವು ಈ ಥರ ಚಾಕುನ ಸಹಾಯದಿಂದ ನಾವು ಈ ಥರ ಮಾಡಿದ್ರೆ ಅದು ಒಳಗೆ ಹೋಗುತ್ತೆ. ನೋಡ್ಬೋದು, ಹಿಂಗೆ ಬರ್ಬೋದು. ಇದ್ರೂ ಅಷ್ಟೇ, ನಾನು ಚಾಕುದ್ಲಿಂತ ಇದನ್ನೇ ತಗೊಂಡು ಈ ಥರ ಬಿಡಿಸ್ಕೊತಾ ಇದ್ದೀನಿ. ಒಂದೊಂದು ಬರೋದಿಲ್ಲ, ಗಟ್ಟಿಗಾಗಿರುತ್ತೆ. ಈಗ ನಮ್ಮದು ಆಗಿದೆ, ಈ ಥರ ಬಂದಿದೆ. ನೋಡ್ಬೋದು ನೀವು, ನಾವು 3/4 kg ಹಂಗೆ ತೊಗೊಂಡಿದ್ದೆವು. 3/4 kg ಒಳಗೆ ಇದು ಒಂದು ಅರ್ಧ kg ಇರ್ಬೋದು. ಇದು ಭಾರ ಎಲ್ಲ ಬರೆ. ಇದು ಇನ್ನೊಂದು ಸರ್ತಿ ನೀರಿನಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ಇದನ್ನು ಆಮೇಲೆ ಗ್ರೇವಿ ಥರ ಮಾಡ್ಕೊತೀನಿ. ಇವಾಗ ನೋಡ್ಬೋದು, ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ಮಸಾಲ ಐಟಮ್ ಏನು ಇಟ್ಕೊಂಡಿದ್ದೆ ಅದು ಒಂದೊಂದಾಗೆ ನಾನು ಫ್ರೈ ಮಾಡ್ತಾ ಹೋಗ್ತೀನಿ. ಈಗ ನೋಡ್ಬೋದು, ನಾನು ಫಸ್ಟಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ನಮಗೆ ಗರಿ ಆಗಬೇಕು. ಇಲ್ಲಿ ಅಂತ ಹೇಳ್ತೀನಿ. ಮೆಣಸಿನ್ಕಾಯಿ ಆದ ತಕ್ಷಣವೇ ನಾನು ಇವಾಗ ಧನಿಯಾ ಕಾಳು ಹಾಕ್ಕೊತೀನಿ. ನೋಡ್ಬೋದು, ಧನಿಯಾ ಕಾಳು ಸ್ವಲ್ಪ ಇದು ಫ್ರೈ ಮಾಡಬೇಕಾದ್ರೆ ಟೈಮ್ ಆಗುತ್ತೆ, ಹಾಗಾಗಿ ನಾನು ಇದನ್ನು ಧನಿಯಾ ಕಾಳು ಹಾಕ್ಕೊತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಆಮೇಲೆ ಕಾಳು ಮೆಣಸು ಒಂದು ಸ್ವಲ್ಪ ಹಾಕೋರಿದ್ದು ಅಂದರೆ ಸಾಸಿವೆ ಹಾಕೋಬೋದು. ಸಾಸಿವೆ ಅದು ಯಾಕೋ ಸರಿ ಆಗಲ್ಲಂತೆ ನಾನು ಸ್ಕಿಪ್ ಮಾಡಿದ್ದೀನಿ. ಇದು ಇಷ್ಟೇ ಮಸಾಲೆಗೆ ಸಾಕು, ತುಂಬ ಜಾಸ್ತಿ ಏನಿಲ್ಲ, ಕಡಿಮೆ ಇದೆ. ನೋಡ್ಬೋದು, ನಾನೊಂದು 5-6 ಕಾಳಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ತಾಯಿದ್ದೀನಿ. ಇದು ಒಂಚೂರು ಸ್ವಲ್ಪನೇ ಬಿಸಿ ಆದ ತಕ್ಷಣ ಇದಕ್ಕೆ ನಾನಿವಾಗ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ನೋಡ್ಬೋದು, ಇದಕ್ಕೆ ಎರಡರಿಂದ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನು, ಇದು ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತೇಳಿ ಹಾಕ್ತಾಯಿರೋದು. ಮತ್ತು ಜೀರಿಗೆ ಒಂಚೂರು ಹಾಕ್ತಾಯಿದ್ದೀನಿ. ಒಂದೊಂದೇ ಫ್ರೈ ಸ್ವಲ್ಪ ಎಳೆ ಉರಿನಲ್ಲಿಟ್ಟೆ ಇವೆಲ್ಲ ನೀವು ಫ್ರೈ ಮಾಡ್ಕೋಬೇಕು.
ಅದು ನಿಮಗೆ ಒಂಥರ ಪರಿಮಳ ಬರುತ್ತೆ. ಆವಾಗಲೇ ನಿಮ್ಮದು ಆಗಿದೆ ಅಂತ ಅರ್ಥ. ಇವಾಗ ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿ ನಾವು ಇಟ್ಕೊಂಡಂಥ ಕಾಯಿ ತುರಿಯನ್ನು ಹಾಕುತ್ತೀನಿ. ನೋಡ್ಬೋದು ಕಾಯಿ ತುರಿ ಸುಮ್ಮನೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಅಂದ್ರೂ ಇದು ಬಿಸಿ ಇದೆ, ಹಾಗಾಗಿ ಇದನ್ನು ಹಾಕ್ಕೊಂಡು ಮಾಡ್ಕೊತಾಯಿದ್ದೀನಿ. ನೋಡ್ರಿ ನಾನು ಮಸಾಲಾನ ತೆಗೆದು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಇದು ಮಸಾಲ ಸ್ವಲ್ಪ ತರಿಯಾಗಿ ಮೊದಲು ಮಿಕ್ಸಿ ಮಾಡ್ಕೊಂಡು ಆಮೇಲೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ತರಿ ಆಗಬೇಕು ನಮಗೆ. ಇದು ಒಳಗೆ ಒಂದೊಂದು ಹೋಗಿದೆ, ತೆಗಿತೀನಿ ನಾನು. ಎಲ್ಲ ತೆಗೆದುಬಿಟ್ಟು ಇದನ್ನು ಚೂರು ಮಿಕ್ಸಿ ಮಾಡ್ಕೊಂಡು ಆಮೇಲೆ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡ್ಬೋದು ನಾನು ಈ ಥರ ತರಿಯಾಗಿ ರುಬ್ಬಿದ್ದೀನಿ. ಈಗ ನಾನು ಇದಕ್ಕೆ ಇವಾಗ ನಾನು ಇದು ಫ್ರೈ ಮಾಡಿಟ್ಕೊಂಡಿದ್ದೆಲ್ಲ ಆ ತೆಂಗಿನಕಾಯಿ ತುರಿ ಹಾಕ್ತೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡ್ಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ಕಡಿಮೆ ಬಿದ್ದರೆ ಮತ್ತೆ ಒಂಚೂರು ಹಾಕೋತೀನಿ. ನೋಡ್ಬೋದು ಇಲ್ಲಿ ಇದಿಷ್ಟು ಹಾಕೊಂಡು ತರಿಯಾಗಿ ನಾನು ತುಂಬ ನೈಸ್ ಪೇಸ್ಟ್ ಮಾಡೋದಿಲ್ಲ, ತರಿಯಾಗಿರಬೇಕು. ನಮಗೆ ಗೊಜ್ಜಿಗೆ ಬೇಕಾಗುವಷ್ಟು ಇರಬೇಕು. ಅದಕ್ಕೆ ನಾನು ಈ ಥರ ಹಾಕೋತಾ ಇದ್ದೀನಿ. ಈಗ ನೀವು ನೋಡ್ಬೋದು ನಾನು ಒಂಚೂರು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ನೋಡ್ಬೋದು ಅರಿಶಿನ ಪುಡಿ ಆದ ತಕ್ಷಣ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ಇದಕ್ಕೆ ನಾವು ಶುಂಠಿ ಹಾಕೋದಿಲ್ಲ, ಬರೀ ಬೆಳ್ಳುಳ್ಳಿ ಹಾಕಿ ಇವಾಗ ನಾನು ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡ್ಬೋದು ನಾನು ಈ ಥರ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಇಷ್ಟೇ ಆದರೆ ಸಾಕು. ನಾವು ಹಾಕಿದ್ದೆಲ್ಲ ಅಷ್ಟು ಚೆನ್ನಾಗಿದಾಗಿದೆ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ಮಸಾಲ ರೆಡಿ ಆಯಿತು. ನಾನೀಗ ಸ್ಟವನ್ನು ಹಚ್ಕೊತೀನಿ, ಬಾಣಲೆಯನ್ನು ಇಟ್ಟಿದ್ದೀನಿ. ನಾನೀಗ ಇದಕ್ಕೆ ಇವಾಗ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ತುಂಬ ಹಾಕದೇ ಇದ್ರೂ ನಡೆಯುತ್ತೆ, ಸ್ವಲ್ಪ ಈರುಳ್ಳಿ ಫ್ರೈ ಆಗೋ ತನಕ ಆದರೆ ಸಾಕು. ನಾನು ಇನ್ನೊಂಚೂರು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಬೇಕು ನಮಗೆ. 3 ಸ್ಪೂನಷ್ಟು ಆಯಿಲ್ ಹಾಕೋಬೇಕು. ಈಗ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಇದು ಆಗಲಿ. ಇದಕ್ಕೊಂಚೂರು ನಾನು ಒಗ್ಗರಣೆಗೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಚೂರು ಸಾಸಿವೆ. ಇದು ಮಂಗಳೂರು ಸ್ಟೈಲ್ ಮಾಡುವಂಥದ್ದು ಅಂತ ಹೇಳ್ತಾರೆ. ನಮಗೂ ನಾವು ನಮ್ಮ ಸ್ಟೈಲ್ನಲ್ಲೇ ನಾವು ಮಾಡ್ತಾ ಇರೋದು. ಅದು ತುಂಬ ಟೇಸ್ಟ್ ಆಗಿರುತ್ತೆ, ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಹೀಗೆ ಮಾಡ್ಕೊಳ್ಳಿ. ಈಗ ಸಾಸಿವೆ ಸಿಡಿತಾ ಇದೆ. ನಾನು ಇದಕ್ಕೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಈರುಳ್ಳಿ ಒಂಚೂರು ಬಾಡಿಸ್ಕೊತೀನಿ ನಾನು. ಈಗ ಇದು ಕೆಂಪಾಗಿದೆ. ನಾನು ಇದಕ್ಕೆ ಇವಾಗ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ನಾವು ನೆನೆಸಿಟ್ಕೊಂಡಿರೋಂಥ ಹುಣಸೆ ಹಣ್ಣು. ಇದಕ್ಕೆ ನಾವು ಟೊಮೆಟೊ ಯೂಸ್ ಮಾಡಲ್ಲ, ಹುಣಸೆ ಹಣ್ಣು ಯೂಸ್ ಮಾಡ್ತೀವಿ. ನೋಡ್ಬೋದು ನೀವು ಹುಣಸೆ ಹಣ್ಣು. ಈಗ ನಾವು ಹುಣಸೆ ಹಣ್ಣು ಹಾಕೊಂಡಾದ್ಮೇಲೆ ಸ್ವಲ್ಪ ಕರಗಿಸ್ಕೊಂಡು ಇದಕ್ಕೆ ಒಂದು 2 ಹಳ್ಳ ಉಪ್ಪನ್ನು ಹಾಕ್ತಾಯಿದ್ದೀವಿ. ನೋಡ್ಬೋದು ಇದು ನಾವು ಹುಳಿ ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು ಬೇಕಾಗುತ್ತೆ. ನಾನು ಇದಕ್ಕೆ ಇವಾಗ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಮರವಾಯಿ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಇದಕ್ಕೆ ಇವಾಗ ಅರಿಶಿನ ಒಂಚೂರು ಹಾಕ್ತಾಯಿದ್ದೀನಿ. ಇದು ಮರವಾಯಿಗೆ ಅರಿಶಿನ ಒಂಚೂರು, ಉಪ್ಪು ಒಂಚೂರು ಹಿಡಿಬೇಕಾಗುತ್ತೆ. ಅದಕ್ಕೆ ನಾನು ಈ ಥರ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಸ್ವಲ್ಪ ಮಿಕ್ಸ್ ಮಾಡಿ ನಾನು ಇದಕ್ಕೆ ಒಂಚೂರು ನೀರನ್ನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬೇಯಿಸ್ಬೇಕಾದ್ರೆ ಏನೂ ಹಾಕಿರಲ್ಲ. ಈ ಟೈಮ್ನಲ್ಲಿ ನಾವು ಮರವಾಯಿ ಹಾಕ್ತೀವಿ. ಈಗ ಒಂಚೂರು ಗ್ಯಾಸ್ ಫ್ಲೇಮು ಸ್ವಲ್ಪ ಜೋರು ಮಾಡ್ಕೋಬೇಕು. ಇಷ್ಟೊತ್ತಿನ ನಾನು ಎಳೆ ಊರಿನಲ್ಲೇ ಇಟ್ಟು ಮಾಡಿದ್ದೀನಿ. ಮತ್ತಂದರೆ ಇವಾಗ ನಾನು ಉಳಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಈ ಟೈಮ್ನಲ್ಲೇ ಅದು ಫ್ಲೇವರ್ ಬಿಡುತ್ತೆ. ಅದಕ್ಕಾಗಿ ನಾನು ಇದು ತುಂಬ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ.
ಇವಾಗ ಕುದಿ ಬಂತು ಅಂದರೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಆ್ಯಡ್ ಮಾಡ್ತೀವಿ. ನೋಡ್ಬೋದು ಕುದಿ ಬರ್ತಾ ಇದೆ. ನಾವು ಈ ಟೈಮ್ನಲ್ಲೇ ಇದು ಕುದೀತಾ ಇದೆ, ಇದು ಮೊದಲೇ ಬೆಂದಿದೆ. ನಾವು ಮಾಡಿಟ್ಕೊಂಡಿರೋಂಥ ಮಸಾಲೆಯನ್ನು ಹಾಕೋತಾ ಇದ್ದೀವಿ. ನೋಡ್ಬೋದು ಆ ಮಸಾಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಬೇಯಿಸ್ತೀವಿ ನಾವು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ರೊಟ್ಟಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮದು ಮರವೈ ಈ ಥರ ಆಗಿದೆ. ಒಳ್ಳೆ ಟೇಸ್ಟ್ ಮಾತ್ರ ಒಳ್ಳೇದಿರುತ್ತೆ ಇದು. ನೋಡ್ಬೋದು. ಈಗ ನಾನು ಮುಚ್ಚಳ ಮುಚ್ಚಿ ಇದಕ್ಕೆ ಒಂದು 2ರಿಂದ 3 ನಿಮಿಷ ಬೇಯಿಸ್ತೀನಿ. ಸಣ್ಣ ಉರಿನಲ್ಲಿಟ್ಟು ಬೇಯಿಸ್ತೀನಿ. ನೋಡ್ಬೋದು. ಈಗ ನೋಡ್ಬೋದು ನಾನು ಮುಚ್ಚಳ ಮುಚ್ಚಿ ಒಂದು 3 ನಿಮಿಷಗಳ ಕಾಲ ಬೇಯಿಸಿದ್ದೀನಿ. ನೋಡ್ತಾ ಇದ್ದಿರ್ಬೋದು. ಈಗ ಆಗಿದೆ ಇದು. ನಮಗೆ ಇದೇ ಥರನೇ ಗ್ರೇವಿ ಮಾಡ್ಕೊತೀವಿ. ಇದು ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲೂ ಇದೇ ಥರನೇ ಮಾಡ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. ಮರವೈ ಈಗ ಸಿಗ್ತಾ ಇದೆ ಎಲ್ಲ ಕಡೆಗೂ, ನೀವು ತಂದು ಮಾಡ್ಕೋಬೋದು. ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು. ನೋಡ್ರಿ ನಮ್ಮದು ಬಿಸಿ ಬಿಸಿಯಾದ ಮರವೈ ಸುಕ್ಕ ರೆಡಿಯಾಗಿದೆ. ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ನೀವು ಪದೇ ಪದೇ ಮಾಡ್ಕೊತೀರಿ, ಆ ಥರ ಟೇಸ್ಟ್ ಇರುತ್ತೆ. ಒಂದು ಸತಿ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋನು ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಮತ್ತು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.